ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿಕೆ ಫ್ಲರ್ಟ್ ಕನ್ನಡ ಸಿನಿಮಾ ಬಗ್ಗೆ ನನ್ನ ಸಣ್ಣ ವಿಮರ್ಶೆ. ಈ ಸಿನಿಮಾ ಬಗ್ಗೆ ಹೇಳೋಕ್ಕೂ ಮುಂಚೆ ಕನ್ನಡಿಗರಿಗೆ ನನ್ನ ಸಣ್ಣ ಕಿವಿ ಮಾತು, ದಯವಿಟ್ಟು ಕನ್ನಡಿಗರು ಥಿಯೇಟರ್ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ನೋಡಿ ಅಂತ ಹೇಳ್ತಾ, ನಾನು ಮಾಡೋ ವಿಮರ್ಶೆಯಿಂದಾಗಲಿ ನಾನು ಮಾಡೋ ವರ್ಣನೆಯಿಂದ ಯಾವುದೇ ಆದ್ರೂ ನನ್ನ ಅರ್ಥ ಮಾತ್ರ ಇದು. ಅಂದರೆ ನಾನು ನಮ್ಮ ಕನ್ನಡ ಸಿನಿಮಾ ನೋಡಿ ಅರ್ಥ ಮಾಡ್ಕೊಂಡಿದ್ದ ರೀತಿ ಮಾತ್ರ ಹೇಳ್ತೀನಿ. ಇದೇ ರೀತಿ ಅರ್ಥ ಜನಗಳಿಗೂ ಆಗಬೇಕು ಅನ್ನೋ ಒಂದು ರೀಸನ್ ಅಲ್ಲ. ಈ ಸಿನಿಮಾಯಿಂದ ಆ ಸಿನಿಮಾದಲ್ಲಿರೋ ಒಂದು ಒಳ್ಳೆತನ, ಒಳ್ಳೆ ಮೆಸೇಜು ಏನಾದರೂ ಇದ್ದರೆ ಆ ಸಿನಿಮಾನ ಮಾತ್ರ ನಾನು ವಿಮರ್ಶೆ ಮಾಡೋದು. ದಯವಿಟ್ಟು ನಮ್ಮ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು ಇದೇನೆ, ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ನಾನು ವಿಮರ್ಶೆ ಸ್ಟಾರ್ಟ್ ಮಾಡ್ತೀನಿ. ಫ್ಲರ್ಟ್ ಈ ಸಿನಿಮಾನ ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಮತ್ತು ಆ್ಯಕ್ಟ್ ಕೂಡ ಮಾಡಿರುವ ಚಂದನ್ ಕುಮಾರ್ ಅವ್ರಿಗೆ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಈ ಮೂರು ಸ್ಥಾನದಿಂದ ಮಾಡಿರೋ ಈ ಸಿನಿಮಾ ನಿಜಕ್ಕೂ ಆ ಆ್ಯಕ್ಟಿಂಗು ಪ್ಲಸ್ ಡೈರೆಕ್ಷನ್ನು ಪ್ಲಸ್ ಪ್ರೊಡ್ಯೂಸಿಂಗು ಎಲ್ಲದನ್ನೂ ನಿಭಾಯಿಸೋದಿದೆಯಲ್ಲ, ತುಂಬ ಕಷ್ಟ. ಇದನ್ನೆಲ್ಲ ಮಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಿನಿಮಾ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಪ್ಯೂರ್ಲಿ ಕಾಮಿಡಿ ಓರಿಯೆಂಟೆಡ್ ಲವ್ ಸಿನಿಮಾ. ನಿಜಕ್ಕೂ ಫ್ಯಾಮಿಲಿ ಸಮೇತ ನೋಡ್ಬೋದಾದಂತಹ ಸಿನಿಮಾನೇ ಈ ಸಿನಿಮಾ ಮಾತ್ರ. ಅದರಲ್ಲೂ ಮುಖ್ಯವಾಗಿ ಇಬ್ಬರು ಸ್ನೇಹಿತರು, ಅಂದರೆ ಸ್ನೇಹಿತರು ಸಾವಿರಾರು ಜನ ಇರ್ಬೋದು, ಕೇವಲ ಅವರಿಬ್ಬರು ಸ್ನೇಹಿತರ ಬಗ್ಗೆ ಮಧ್ಯದಲ್ಲಿ ಎಷ್ಟು ಭಿನ್ನಾಭಿಪ್ರಾಯ ಬಂದರು, ಏನೇ ಬಂದರು ಸ್ನೇಹಿತರು ಅವರು ಸ್ನೇಹನ ಬಿಟ್ಕೊಡಲ್ವಲ್ಲ, ಅದು ಹೇಗೆ, ಏನು ಅನ್ನೋದನ್ನು ತೋರಿಸಿದಾರಲ್ಲ, ಅದು ತುಂಬ ಅದ್ಭುತವಾಗಿದೆ. ಇದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಸಿನಿಮಾ ಅದನ್ನು ತೋರಿಸಿರೋ ರೀತಿ ಇದೆಯಲ್ಲ ನಿಜಕ್ಕೂ. ಅದರಲ್ಲೂ ಮುಖ್ಯವಾಗಿ ಈ ಟ್ವಿಸ್ಟು ಅಂದರೆ ಯಾವ ರೀತಿ ಅಂದರೆ ನಾವು ಏನು ಅನ್ಕೋತೀವೋ ಈಗ ಇದಾಗ್ಬೋದು ಅಂತ ಅಂದ್ಕೊಳ್ಳೋದು ಯಾವುದೂ ಸತ್ಯ ಅಲ್ಲ. ಅಲ್ಲಿ ಒಂಥರ ನಮ್ಮ ಉಪ್ಪಿ ಸರ್ ಅವರ ಡೈರೆಕ್ಷನ್ ಇರೋ ಥರ ಐತೆ. ಅಂದರೆ ಸುಮಾರು ಜನ ಹೇಳಿರ್ಬೋದು ಇದು ಒಂದು ಉಪ್ಪಿ ಸರ್ ಅವರ ಡೈರೆಕ್ಷನ್ ಇರೋ ಥರ ಈ ಸಿನಿಮಾನೇ ಅಂತ. ಆದರೆ ನಿಜಕ್ಕೂ ನಾನು ನೋಡಿ ನನಗೆ ಅರ್ಥ ಆಗಿದೆ ಅದೇ ರೀತಿ. ಈ ಸಿನಿಮಾನೂ ಅದೇ ರೀತಿ ಇದೆ. ಅಂದರೆ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟು ನಾವು ಏನು ಅನ್ಕೋತೀವಿ ಅದಾಗೋದೇ ಇಲ್ಲ. ಅಲ್ಲಿ ಫ್ಲರ್ಟರು ಮುಖ್ಯವಾಗಿ ಮೇನ್ ರೋಲರ್ ಇರೋ ಚಂದನ್ ಅವರು ಫ್ಲರ್ಟರಾ, ಇಲ್ಲ ಅವ್ರ ಜೊತೆ ಇರೋ ಬೇರೆ ಆ್ಯಕ್ಟರ್ಸು ಫ್ಲರ್ಟರಾ, ಯಾವುದು ಏನು ಗೊತ್ತಾಗೋದೇ ಇಲ್ಲ. ಸ್ಟಾರ್ಟಿಂಗ್ ನೋಡ್ತಾ ಅನ್ಸೋದೇ ಫ್ಲರ್ಟರು ಚಂದನ್ ಅವರು ಇವರೇನೇ ಏನು ಈ ಥರ ಮಾಡೋರೆ, ಫ್ಲರ್ಟ್ ಕೆಲಸ ಅಂತ ಸ್ಟಾರ್ಟಿಂಗ್ ಈ ಥರನೇ ಅನ್ಸೋದು. ಆಮೇಲೆ ಹೋಯ್ತಾ ಅದೇ ಬೇರೆ ತಿಳ್ಕೊಬಿಡ್ತದೆ ಸಿನಿಮಾ. ಈ ಥರ ಇದೆ ನಿಜಕ್ಕೂ. ಇದು ಅಂದರೆ ಸ್ಟೋರಿ ಬಗ್ಗೆ ಜಾಸ್ತಿ ಅತಿಯಾಗಿ ಹೇಳೋಕ್ಕೆ ಆಗೋಲ್ಲ. ಅಂದರೆ ಆ ಟ್ವಿಸ್ಟ್ನೆಸ್ ಹೊಂಟೋಯ್ತದೆ. ಬೇರೆ ಸ್ಟೋರಿ ಬಗ್ಗೆ ಬೇರೆ ಏನಾದ್ರು ವಿಚಾರ ಬಿಟ್ಕೊಟ್ರೆ ಆ ಸಿನಿಮಾ ಟ್ವಿಸ್ಟೇ ಹೊಂಟೋಯ್ತದೆ. ಸೊ ಆದ್ದರಿಂದ ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾದಲ್ಲಿ ನಿಜಕ್ಕೂ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು, ಅಂದರೆ ಇದರಲ್ಲಿ ದೊಡ್ಡ ಸ್ಟಾರ್ ಗಣನೆ ಇದೆ. ಶ್ರುತಿ ಅವರು ಇರ್ಬೋದು, ಸಾಧು ಕೋಕಿಲ, ರಂಗಾಯಣ ರಘು ಇತ್ಯಾದಿ, ಹೀಗೆ ಪ್ರತಿಯೊಬ್ಬರು ಬೇಜಾನ್ ಜನ ಇದ್ದಾರೆ. ಎಲ್ರಿಗೂ ಅವ್ರವ್ರಿಗೆ ಸಿಕ್ಕಿರೋ ಲಿಮಿಟೆಡ್, ಅವ್ರಿಗೆ ಏನು ಸ್ಪೇಸ್ ಸಿಕ್ಕಿದೆ, ಲಿಮಿಟೆಡ್ ಸ್ಪೇಸು, ಆ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಮೇಜರ್ ಆಫ್ ಆ್ಯಕ್ಟ್ ಮಾಡಿರೋದು ಚಂದನ್ ಅವರೇ. ಆದ್ರೂ ಸಹ ಬೇರೆ ಆ್ಯಕ್ಟರ್ಗಳಿಗೆಲ್ಲ ಸಿಕ್ಕಿರೋ ಸ್ಪೇಸ್ಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಏನಪ್ಪ ಇವನು ಹೇಳಿದ್ನೇ ಹೇಳ್ತಾನೆ, ಜಾಸ್ತಿ ಫೋರ್ಸ್ ಮಾಡಿ ತುಂಬ್ತಾನೆ ಕನ್ನಡ ಸಿನಿಮಾ ಬಗ್ಗೆ ಅಂತ ತಿಳ್ಕೊಬೇಡಿ. ಸಿನಿಮಾ ಆ ಥರ ಇದೆ. ಅಂದರೆ ನಾನೊಂದು ಸಿನಿಮಾ ನೋಡಿ ಆ ಸಿನಿಮಾಯಿಂದ ನನಗೆ ಅರ್ಥ ಆಗಿ ಸಿನಿಮಾದಲ್ಲಿ 1% ಆದರೂ ಪಾಸಿಟಿವ್ ಇದೆ ಅಂತ ಅನಿಸಿದ್ರೆ ಮಾತ್ರ ನಾನು ಆ ಸಿನಿಮಾನ ರಿವ್ಯೂ ಮಾಡೋದು. ಸಿನಿಮಾ ನನಗೆ ಇಷ್ಟ ಆಗಿಲ್ಲ, ಒಂಚೂರು ಈ ಸಿನಿಮಾಯಿಂದ 1% ಪಾಸಿಟಿವ್ ಇಲ್ಲ ಅಂದರೆ ನಾನು ನಿಜಕ್ಕೂ ರಿವ್ಯೂ ಮಾಡೋಕ್ಕೆ ಹೋಗಲ್ಲ. ಸೊ ಆದ್ದರಿಂದ ನಾನು ನೋಡಿದ ಸಿನಿಮಾ ಪ್ರತಿಯೊಂದು ಸಿನಿಮಾ ಕನ್ನಡ ಸಿನಿಮಾ, ಆ ಸಿನಿಮಾಯಿಂದ 1% ಆದ್ರೂ ಪಾಸಿಟಿವ್ ಇದ್ದರೆ ಮಾತ್ರ ನಾನು ಸಿನಿಮಾ ರಿವ್ಯೂ ಮಾಡೋದು ಅಂತ ಹೇಳ್ತಾ, ಇನ್ನು ಸಿನಿಮಾ ಬಗ್ಗೆ ಸ್ವಲ್ಪ ನನಗೆ ಬೋರ್ ಅನಿಸಿದೇನು ಅಂದರೆ, ಬೋರ್ ಅನ್ಸೋದಕ್ಕಿಂತ ಹೆಚ್ಚಾಗಿ ಬೇಜಾರು ಅನಿಸಿದ್ದೇನು ಅಂದರೆ, ಫ್ಲರ್ಟ್ ಅನ್ನೋ ಹೆಸರಿದೆಯಲ್ಲ ಅದು ಇಂಗ್ಲೀಷಲ್ಲಿ ಕೊಟ್ಟಿರೋದೊಂದೇ ನನಗೆ ಬೇಜಾರು ಅನಿಸಿದ್ದು. ಅದನ್ನು ಬಿಟ್ಟರೆ ನಿಜಕ್ಕೂ ಬೇರೆ ಏನೋ ಸಿನಿಮಾದಲ್ಲಿ ಬೋರ್ ಆಗೋ ಸಿಚುವೇಶನ್ ಆಗಲಿ, ಲ್ಯಾಗ್ ಆಗ್ತಿದೆ ಅನ್ನೋದಾಗಲಿ ಯಾವುದೇ ಥರ ಯಾವುದೂ ಇಲ್ಲ. ನಿಜಕ್ಕೂ ಇದೊಂದು ಒಳ್ಳೆಯ ಅದ್ಭುತ ಕನ್ನಡ ಸಿನಿಮಾ. ದಯವಿಟ್ಟು ಕನ್ನಡಿಗರು ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟರ್ಗಳಿಗೆ ಅತಿ ಹೆಚ್ಚಾಗಿ ಕನ್ನಡಿಗರು ಹೋಗ್ತಿಲ್ಲ. ಸೊ ದಯವಿಟ್ಟು ಪ್ರತಿ ಸಿನಿಮಾದಲ್ಲಿ ನಾನು ಕೇಳ್ಕೊಳ್ಳೋದಿದೆ, ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.